ಮುಗಿಸೋದಕ್ಕೆ ಇಷ್ಟು ಸ್ಟ್ರೆಸ್ ನಡುವೆ, ಪ್ರೆಷರ್ ನಡುವೆ, ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗೆ ಅನ್ನಿಸ್ತು ಹಾಡು ಅಂತ ಹೇಳಿ. ಮೊದಲನೇದಾಗಿ ನಾನೊಂದು ಪ್ರಶ್ನೆ ಕೇಳಿದೆ, ನಿಮಗೆ ಮ್ಯೂಸಿಕ್ ಅನ್ನೋದು ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಕೇಳ್ತೀರಾ ಸಾಂಗ್ಸ್ನೆಲ್ಲ? ಯಾವ ಥರ ಸಾಂಗ್ಸ್ ಕೇಳ್ತೀರಾ? ಎಲ್ಲ ಆತ್ಮೀಯರೇ, ನಾವೆಲ್ಲರೂ ನೋಡ್ದು ಮೊದಲನೇ ಮರಳಿ ಮನಸ್ಸಾಗಿದೆ ಅನ್ನುವಂಥ ಸಿನಿಮಾದ ಫಸ್ಟ್ ಸಾಂಗನ್ನು ಎಲ್ಲ ನೋಡಿ ಭಾಳ ಎಂಜಾಯ್ ಮಾಡಿದ್ದೀವಿ. ಭಾಳ ಚೆನ್ನಾಗಿದೆ. ನಿಜಕ್ಕೂ ಭಾಳ ಉತ್ತಮವಾಗಿ ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು, ನಟರು ಎಲ್ಲ ಇಡೀ ತಂಡ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನೀವು ಹಾಡು ಕೇಳಿದ್ರಿ, ನಾವು ಹಾಡಲ್ಲ, ಬೇರೆ ಲೋಕದಲ್ಲೇ ನಿಂತ್ಬಿಟ್ಟಿರ್ತೀವಿ. ಹಾಡ ಜೊತೆಗೆ ನಮ್ಮ ಜಂಜಾಟದಲ್ಲಿ ನಾವೇ ಮರೆತು ಯಾವುದೋ ಲೋಕ ಕೊಟ್ಟೋಗ್ಬಿಡ್ತೀವಿ. ಅಂದರೆ ನಮ್ಮದೇ ಆದಂಥ ಎಷ್ಟೋ ಸಲ ಹಾಡು ಕೇಳಿಸ್ಕೋಬೇಕು ಅಂತ, ಸದಾ ಕಾಲ ಜನರ ಕಷ್ಟ ಕೇಳಿಸ್ಕೋಬೇಕು ಅಂತ ಅನ್ಸುತ್ತೆ. ಟೈಮ್ ಇರೋದಿಲ್ಲ. ಆದ್ರೆ ಟೈಮ್ ಇರುತ್ತೆ, ಆದರೆ ಆಲೋಚನೆಗಳು ಎಲ್ಲೋ ಒಂದು ಕಡೆ ಬೇರೆ ಮುಳುಗಿರ್ತೀವಿ. ಆದರೆ ನಮ್ಗೆ ರಿಫ್ರೆಶಿಂಗ್ ಆಗಬೇಕು, ರಿಜ್ಯುನೇಟ್ ಆಗಬೇಕು, ಎನರ್ಜೈಸ್ ಆಗಬೇಕು ಅಂದರೆ ಖಂಡಿತ ಹಾಡು ಕೇಳಲೇಬೇಕು. ಮ್ಯೂಸಿಕ್ ಹ್ಯಾಸ್ ಗಾಟ್ ಸೋ ಮಚ್ ಆಫ್ ಸ್ಟ್ರೆಂತ್, ಎನರ್ಜಿ, ಸ್ಟ್ರೆಂತ್ ಎಲ್ಲವೂ ಸಂಗೀತಕ್ಕಿದೆ. ಸಂಗೀತಕ್ಕೆ ಅದ್ಭುತ ಶಕ್ತಿ ಇದೆ. ಅದು ಒಂಥರ ಚಿಕಿತ್ಸೆನೇ. ಇವತ್ತು ಟ್ರೀಟ್ಮೆಂಟು ಮ್ಯೂಸಿಕ್ ಮೂಲಕ ಟ್ರೀಟ್ಮೆಂಟ್ ಕೊಡುವಂಥದ್ದು ಆಗ್ತಿದೆ. ಹಾಗಾಗಿ ಅದ್ಭುತ ಶಕ್ತಿ ಇದೆ. ಹಾಗಾಗಿ ನನ್ನೆಲ್ಲ ಯುವ ಸ್ನೇಹಿತರು, ವಿಶೇಷವಾಗಿ ನಮ್ಮ ನಿರ್ದೇಶಕರಾಗಿರೋಂಥ ನಾಗರಾಜ್ ಶಂಕರ್ ಅವರು ಮತ್ತು ನಿರ್ಮಾಪಕರು ಮುದ್ದೇಗೌಡರಾಗಿರೋಂಥ ನವೀನ್ ಕುಮಾರ್ ಅವರು ಮತ್ತು ತೆಲುಗಿ, ನಾನು ಎಲ್ಲ ಹೆಸರುಗಳು ಒಂಥರ ಆಕರ್ಷಣೆ ಇರುವಂಥ ಹೆಸರು ಸರ್. ಪಾಪ್ಯುಲರ್ ಕೂಡ ಮಲ್ಲಿಕಾರ್ಜುನ್ ಅವರು, ತೆಲುಗಿ ಮಲ್ಲಿಕಾರ್ಜುನ್ ಅವರು. ಚೆನ್ನಾಗಿದೆ. ಸಿನಿಮಾ ಅನ್ನೋವಂಥದ್ದು ಒಳ್ಳೆಯ ಒಂದು ಜಗತ್ತು, ಒಂದು ಒಳ್ಳೆಯ ಕ್ರಿಯೇಟಿವಿಟಿ, ಎಲ್ಲ ಒಂದು ಸ್ಟ್ರಾಂಗ್ ಮೆಸೇಜನ್ನು ಕೊಡಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಸಿನಿಮಾ ಯಾವಾಗಲೂ ಎವರ್ಗ್ರೀನ್. ಈ ಇಂಡಸ್ಟ್ರಿನಲ್ಲಿ ಬಹಳ ಕನಸನ್ನು ಹೊತ್ತು ತುಂಬ ಜನ ಕೆಲಸ ಮಾಡ್ತಿರ್ತಾರೆ. ಅದೇ ರೀತಿ ಚಿತ್ರವನ್ನು ನೋಡಲಿಕ್ಕೂ ಸಹ ಏನು ಅರ್ಜುನ್, ಜನನೂ ಕಾತುರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ಇಬ್ಬರೂ ಬಹಳ ಕಾತುರ ಇರುತ್ತೆ. ಹಾಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನೆಲ್ಲ ನಿಮ್ಮ ಹಿತೈಷಿಗಳೆಲ್ಲ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಿಮಗೆಲ್ಲ ಶುಭ ಕೋರಲಿಕ್ಕೆ, ಒಟ್ಟಾರೆ ಇಡೀ ತಂಡಕ್ಕೆ ಶುಭವನ್ನು ಕೋರಿ ಹೀರೋಯಿನ್ ಅವ್ರಿಗೂ ಶುಭಾಶಯಗಳನ್ನು, ಸ್ಮೃತಿ ಅಂತನ ಓಕೆ, ನಿಮಗೆಲ್ಲ ಶುಭವನ್ನು ಕೋರಿ, ಒಟ್ಟಾರೆ ನನ್ನ ಸ್ನೇಹಿತರು ಪ್ರದೀಪ್ ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಹಾಡನ್ನು ಜಿ ಟಿ ಮಾಲ್ ಇದರಲ್ಲಿ ಈ ಮಾಲ್ನಲ್ಲಿ ಈ ಹಾಡನ್ನು ಬಿಡುಗಡೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆದ್ರು. ಭಾಳ ಸಂತೋಷದಿಂದ ನನಗೆ ಹೆಮ್ಮೆ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನನ್ನ ಯುವ ಸ್ನೇಹಿತರುಗಳು ಮಾಡ್ತಿರುವಂಥ ಈ ಪ್ರಯತ್ನದಲ್ಲಿ ನಾನು ಶುಭವನ್ನು ಹಾರೈಸಲಿಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ಭಾಳ ಸಂತೋಷ. ಲಕ್ಷ್ಮಿಯವರೇ, ನಿಜಕ್ಕೂ ನನ್ನ ಅದೃಷ್ಟ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಇದೇ ಸಂದರ್ಭದಲ್ಲಿ ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಅಂಗವಾಗಿ ಇಲ್ಲಿ ನೆರೆದಿರುವಂಥ ಸಮಸ್ತ ಎಲ್ಲ ಮಹಿಳೆಯರಿಗೂ, ಎಲ್ಲ ನನ್ನ ಸ್ನೇಹಿತರಿಗೂ ನಾರಿ ಶಕ್ತಿ ಅನ್ನೋಂಥದ್ದೇ ನಮ್ಮ ದೇಶದಲ್ಲಿ ತಾಯಿ ಭಾರತಿ ಅನ್ನೋದು ನಾವೆಲ್ಲರೂ ತಾಯಿಯ ಮಹಿಳೆ ಸ್ವರೂಪದಲ್ಲಿ ಪ್ರತಿಯೊಂದು ಕಾಣುವಂಥದ್ದಾಗುತ್ತೆ. ಹಾಗಾಗಿ ಇವತ್ತು ಭಾಳಷ್ಟು ಒಳ್ಳೆಯ ಕೆಲಸಗಳು ನಡೀತಿದೆ. ಇನ್ನೂ ಒಳ್ಳೆಯ ಕೆಲಸಗಳು ನಡೀಬೇಕು. ಇನ್ನೂ ಒಂದು ಹೆಣ್ಣು ಮತ್ತು ಗಂಡಿಗೆ ನಿಜವಾದ ಸಮಾನತೆ ಕಾಣುವಂಥ ದಿನಗಳು ಭಾಳ ದೂರ ಏನು ಉಳಿದಿಲ್ಲ. ಹಾಗಾಗಿ ಇವತ್ತೆಲ್ಲ ಬಹಳಷ್ಟು ಸುಧಾರಣೆಗಳನ್ನು ಈಗಾಗಲೇ ಸರ್ಕಾರಗಳು ತಂದಿದ್ದಾರೆ. ವಿಶೇಷವಾಗಿ ನರೇಂದ್ರ ಮೋದಿ ಅವರು ತಂದಿದ್ದಾರೆ. ಅವ್ರ ನಾಯಕತ್ವದಲ್ಲಿ ಇನ್ನು ಬರುವಂಥ ದಿನದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಬಂದರೆ ನಿಜವಾಗೂ ಗಂಡು ಹೆಣ್ಣಿಗೆ ನಿಜವಾದ ಸಮಾನತೆ, ಯಾವ ತಾರತಮ್ಯ ಯಾವ ವಿಚಾರದಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ. ಆ ದಿನ ಬರಲಿ ಅಂತಲೂ ಈ ಸಂದರ್ಭದಲ್ಲಿ ವಿಶ್ವ ಮಹಿಳೆಯ ದಿನ ಅಂಗವಾಗಿ ಎಲ್ಲರಿಗೂ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲಿ ಸೂಪರ್ ಹಿಟ್ ಆಗಲಿ ಅಂತ ಸರ್. ನಗು ನೋಡ್ತಾ ಇದ್ರೆ ಆ್ಯಕ್ಚುಲಿ ಎಲ್ಲರೂ ಕಂಗ್ರ್ಯಾಚುಲೇಷನ್ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ. ನಿಮ್ಮ ಕನಸಿನ ಮೊದಲನೇ ಮೆಟ್ಟಿಲು ಇವತ್ತು ಹೇಗನ್ನಿಸ್ತಾ ಇದೆ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹೈಲೈಟನ್ನು ನಮ್ಮ ಪತ್ರಕರ್ತರು, ಆಗಮಿಸಿರುವಂಥ ಎಲ್ಲ ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ, ಟಿ ವಿ ಚಾನಲ್ಸ್ ಎಲ್ಲರೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದಕ್ಕೆ ಕಾರಣ ನಮ್ಮ PRO ಸುಧೀಂದ್ರ ವೆಂಕಟೇಶ್ ಅವರು ಮತ್ತು ವಾಸು ಅವರು. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಆ್ಯಕ್ಚುಲಿ ನಾನು ನಿರ್ಮಾಪಕ ಆಗಬೇಕು ಅಂತ ಬಂದಿಲ್ಲ. ಸೊ ನಾನು ಬಂದಿದ್ದ ಉದ್ದೇಶ, ನಾನೊಬ್ಬ ಸಾಹಿತಿ ಆಗಬೇಕು ಅಂತ ಬಂದಿದ್ದು, ಚಿತ್ರ ಸಾಹಿತಿ. ಬೈ ಮಿಸ್ಟೇಕ್ ಆಕ್ಸಿಡೆಂಟಲಿ ಪ್ರೊಡ್ಯೂಸರ್ ಆಗಿದ್ದು ನಾನು.
ಆಮೇಲೆ ಮೊದಲನೇದಾಗಿ ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ವಿತ್ MTech ಇನ್ ಮಷಿನ್ ಡಿಸೈನ್. ಸೊ ಅದ್ರ ನಡುವೆ ನಮಗೆ ಸಿನಿಮಾ ಎಲ್ಲೋ ಒಂದು ಕಡೆ ಪ್ಯಾಷನ್ನು. ನಾವೆಲ್ಲ 80ಸಲ್ಲಿ ಹುಡ್ದವರು, ಶಶಿಕುಮಾರ್ ಅಂತ ನಟರ ಚಿತ್ರಗಳು ನೋಡ್ತಾ ಬಂದವರು, ಎಲ್ಲೋ ಒಂದು ಕಡೆ ಅವಾಗಿಂದನೇ ಸೆಳ್ತಾ ಇತ್ತು. ಸೊ ಹಾಗಾಗಿ ಒಂದು ಟೀಮ್ ಜೊತೆಗೆ ನಾವು ಸೇರಿಕೊಂಡು ಚಿತ್ರ ನಿರ್ಮಾಣ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಇನ್ನೊಂದು ಮುಖ್ಯವಾದ ವಿಷಯ, ನಾನು ಚಿತ್ರ ನೋಡ್ತಾ ಬಂದೆ, ಬಟ್ ನಾನು ಇಂಡಸ್ಟ್ರಿಗೆ ಬರಬೇಕು ಅಂತ ನನಗೆ ತುಂಬ ಕಾಡಿದ್ದು ಒನ್ ಆ್ಯಂಡ್ ಓನ್ಲಿ, ದಟ್ ಈಸ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಕಳೆದ 2001ರಿಂದ ನಾನು ಅವರ ಕಟ್ಟ ಅಭಿಮಾನಿ. ನಾನು ಇಂಜಿನಿಯರಿಂಗ್ ಸೇರಿದಾಗಿಂದನೂ ಕೂಡ ಇಲ್ಲಿಯವ್ರು ನನ್ನ ಫ್ರೆಂಡ್ಸ್ ಇದ್ದಾರೆ ಇಲ್ಲೇ. ಇವತ್ತು ನಾನು ಏನಾದ್ರು ಬೇರೆ ಹೇಳಿದ್ರೆ ಸುಳ್ಳು ಅಂತ ಗೊತ್ತಾಗ್ಬಿಡ್ತು ಅವ್ರಿಗೆ. ಸೊ 2001ರಿಂದ ನಾನು ಅವ್ರ ಮೆಜೆಸ್ಟಿಕ್ ಚಿತ್ರ ನೋಡಿದ ನಂತರ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಆಸೆ ಬಂತು. ದರ್ಶನ್ ಅವ್ರ ದೊಡ್ಡ ಅಭಿಮಾನಿ ಆದೆ ನಾನು, ಆಲ್ಮೋಸ್ಟ್ ಈಗ 20 ವರ್ಷದ ಮೇಲಾಯಿತು. ಸೊ ಅವರ ಪ್ರೇರಣೆನೇ ನನಗೆ ಇಂಡಸ್ಟ್ರಿ ಬರೋಕ್ಕೆ, ಏನೋ ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಸಿನಿಮಾದಲ್ಲಿ ಇದೆ ಅಂತಲ್ಲ, ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋಕ್ಕಂತ ನಾನು ಬಂದೆ. ಸಾಹಿತ್ಯ ಬರೆಯೋಕ್ಕೆ ಅಂತ ಬಂದೆ. ಬೈ ಮಿಸ್ಟೇಕ್ಲಿ ನಮ್ಮ ಟೀಮಲ್ಲಿ ನಿರ್ಮಾಣ ಜವಾಬ್ದಾರಿ ಕೊಟ್ಟರು. ಏನಕ್ಕೆ ಅಂದರೆ ಬೇಸಿಕಲಿ ಒಂದಿಷ್ಟು ಮಾತುಕತೆ ನಂಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೋಸ್ಕರ ವ್ಯವಹಾರದ್ದು ಐಡಿಯಾ ಅವರಿಂದ ನನಗೆ ಕೊಟ್ಟರು. ಸೊ ಅದ್ಭುತವಾಗಿ ನಾವು 2022ರಲ್ಲಿ, ನಾನು ಮೂಲತಃ ಶಿವಮೊಗ್ಗದಲ್ಲಿ ಹುಟ್ಟಿ ದಾವಣಗೆರೆಯವನು. ಈ ಸಿನಿಮಾ ಪ್ರಾರಂಭವಾಗಿದೆ ದಾವಣಗೆರೆಯಿಂದ. ನನ್ನ ಜೊತೆ ಕೈ ಜೋಡಿಸಿದ್ದು ನಮ್ಮ ತೆಲುಗಿ ಮಲ್ಲಿಕಾರ್ಜುನಪ್ಪ ಅಂತೇಳಿ. ಸೊ ಅವರು ನಮಗೆ ಒಂದು ಪ್ರೇರಣೆ ಕೊಟ್ಟರು, ಇಲ್ಲ ನವೀನ್ ಮಾಡಿ, ನಿಮಗೆ ನಂಬಿಕೆ ಇದೆ ಸಿನಿಮಾ ಅಂತೇಳಿ. ಸೊ ಅಲ್ಲಿಂದ ಪ್ರಾರಂಭ ಆಯಿತು. ದಾವಣಗೆರೆಯಲ್ಲಿ ಮುಹೂರ್ತ ಆಯಿತು. ದಾವಣಗೆರೆಯಲ್ಲಿ 2 ಸಾಂಗ್ ಶೂಟ್ ಮಾಡಿದ್ವಿ. ಅಲ್ಲಿಂದ ಪ್ರಾರಂಭವಾಗಿ ಬೆಂಗಳೂರು ಮತ್ತು ಬೇರೆ ಬೇರೆ ಶೆಡ್ಯೂಲಲ್ಲಿ ನಾವು ಚಿತ್ರನ ಶೂಟಿಂಗ್ ಮಾಡ್ಕೊತ ಬಂದ್ವಿ. ಸೊ ಈ ಒಂದು ಜರ್ನಿಯಲ್ಲಿ ತುಂಬ ಜನ ಸಪೋರ್ಟ್ ಮಾಡ್ಯಾರ. ನಮ್ಮ ಸ್ನೇಹಿತರುಗಳು ಬಂದಿದ್ದಾರೆ. ಎಲ್ಲೋ ಒಂದು ಕಡೆ ನಮಗೆ ಫೈನಾನ್ಷಿಯಲ್ ಕ್ರಂಚ್ ಆದಾಗ ಅವ್ರು ಕೈ ಹಿಡಿದಿದ್ದಾರೆ. ಎಲ್ಲ ಕೂಡ ಫಂಡಿಂಗ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು, ನಮ್ಮ ತಂಡದ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕಿದ್ದಾರೆ. ಇವತ್ತು ನಾನು ಒಂದೇ ಮಾತು ಹೇಳ್ತಾ ಇರೋದು, ಸೊ ಅವ್ರು ಯಾರಿಗೂ ಕೂಡ ಹುಸಿಗೊಳಿಸಲ್ಲ. ಈ ಸಿನಿಮಾ ನಾನು ಗೆಲ್ಲಬೇಕಂತಲೇ ಬಂದಿರೋದು, ನನಗೆ ಸೋಲು ಅಂತ ಗೊತ್ತಿಲ್ಲ. ಸೊ ಈ ಇಂಡಸ್ಟ್ರಿನ ಗೆಲ್ಲಬೇಕು, ನಿಲ್ಲಬೇಕಂತಲೇ ಬಂದಿರೋದು. ಸೊ ಹಾಗಾಗಿ ನಾನು ನಮ್ಮ ಹೀರೋಗೆ ಅದನ್ನೇ ಹೇಳ್ತಾ ಇದ್ದೆ, ಪಾಪ ಸರ್ ಏನು ಸರ್ 3 ವರ್ಷ ಆಯಿತು ಒಂದು ಸಿನಿಮಾ ಮಾಡೋಕೆ, ಹಿಂಗೆ ನಮ್ಮ ಕೆರಿಯರ್ ಹೆಂಗೆ ಸರ್, ನನಗೂ ವಯಸ್ಸಾಗುತ್ತೆ ಅಂತ ಭಾಳ ಸರಿ ಹೇಳ್ತಾ ಇದ್ದಾನು. ಒಂದೇ ಮಾತು ಹೇಳ್ದೆ, ನೋಡುಗರು ನನಗೆ ಏನು ಸಿಗುತ್ತೋ ಗೊತ್ತಿಲ್ಲ, ನಿನಗೆ ಮಾತ್ರ ಈ ಸಿನಿಮಾದಿಂದ ಒಂದು ಒಳ್ಳೆಯ ಹೆಸರು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಆಲ್ಸೋ ಫಾರ್ ಸ್ಮೃತಿ, ಒಳ್ಳೆ ಹೀರೋಯಿನ್ನು. ಇನ್ನೊಬ್ಬರು ನಿರೀಕ್ಷಾ ಶೆಟ್ಟಿ ಬಂದಿಲ್ಲ. ಅವ್ರಿಗೆ ಹೇಳಿದೊಂದೇನೆ, ನಮಗೆ ಬೈಕೊಂಡಿರ್ಬೋದು ನೀವು 2 ವರ್ಷ 3 ವರ್ಷ ಟೈಮ್ ತೊಗೊಂಡ್ರು ಅಂತ. ಬಟ್ ಎಲ್ಲದಕ್ಕೂ ದೇವರು ಒಂದು ಟೈಮ್ ಅಂತ ಕೊಡ್ತಾನೆ. 100% ಒಳ್ಳೆ ಟೈಮ್ ಬಂದಿದೆ ಈಗ. ಆಮೇಲೆ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾರೋ ಉದ್ದೇಶ ಒಂದೇ ಒಂದು, ನಾನು ಈ ಸಾಂಗ್ಗಳನ್ನ ಪ್ರಮೋಟ್ ಮಾಡಬೇಕಂತ. ನಾವು ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ, ಇಲ್ಲಿ ಓನ್ಲಿ ಸಾಂಗ್. ಆಮೇಲೆ ನಮಗೆ ತುಂಬಾ ಸಪೋರ್ಟ್ ಮಾಡಿದ ಎ ಟು ಪ್ರವೀಣ್ ಮತ್ತು ಕೃಷ್ಣ ಪ್ರಸಾದ್ ಅವರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ನಿಮಗೆಲ್ಲ ಗೊತ್ತಿದೆ, ಎ2 ಮ್ಯೂಸಿಕ್ ಅವರು ನಮ್ಮ ಸಿನಿಮಾನ, ಹೊಸ ಸಿನಿಮಾ ಆದರೂ ಕೂಡ ಕೇಳಿ ತುಂಬ ಇಷ್ಟಪಟ್ಟು ನಮ್ಮನ್ನು ಅವ್ರ ಸಂಸ್ಥೆ ಮೂಲಕ ನಮ್ಮ ಹಾಡುಗಳನ್ನ ಲಾಂಚ್ ಮಾಡಿ. ಆ್ಯಕ್ಚುಲಿ ನೋಡಿ, ನಾವು ಆಡಿಯೋ ರಿಲೀಸ್ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಡಿಯೋ ಕಂಪ್ನಿ ಫಿಕ್ಸ್ ಆಗಿದ್ದಿಲ್ಲ. ಎಷ್ಟು ಮಿರಾಕಲ್ ಅಂತೇಳಿ, ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಕಂಪ್ನಿ ಫಿಕ್ಸ್ ಆಗಿರೋದು. ವಿತಿನ್ 1 ಡೇನಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದು ಗಾಡ್ ಗ್ರೇಸ್ ಅಷ್ಟೇ, ಆಯಿತಾ. ಯಾರೋ ದೇವರಿದ್ದಾನೆ ಅನ್ನೋದಕ್ಕೆ ನಾನು ನಂಬ್ತೀನಿ. ನಾನು 4 ಲೈನ್ ಹೇಳ್ತೀನಿ ಆ್ಯಕ್ಚುಲಿ. ನಡೆಯೋ ಪ್ರತಿ ಹೆಜ್ಜೆನೂ ದಾರಿದೀಪ, ನಡತೆ ಅದರ ಸ್ವರೂಪ, ಹಾಕೋ ಎಣ್ಣೆ ಹಚ್ಚೋ ಬೆಂಕಿ, ಕಿಚ್ಚೆ ಅಪರೂಪ, ಬೆಳಕಾಗೋದು ದೀಪದ ಪ್ರೀತಿ ಮಾತ್ರ. ಯಾಕೆ ಅಂದರೆ ನಮ್ಮ ಜೀವನದಲ್ಲಿ ಯಾವತ್ತೂ ಕೂಡ ಒಂದು ದೀಪ ಅಂತ ಇದ್ದೇ ಇರುತ್ತಂತೆ, ಬಟ್ ಅದನ್ನು ನೋಡ್ಬೇಕಷ್ಟೇ. ಯಾರ್ದೋ ವ್ಯಕ್ತಿಗಳ ಮೂಲಕ ನಮಗೆ ಸಪೋರ್ಟ್ ಸಿಕ್ಕೇ ಸಿಗುತ್ತೆ. ಎಷ್ಟೋ ಸರಿ ನಮಗೆ ಸಿನಿಮಾ ಮಾಡಬೇಡ, ಬಿಸ್ನೆಸ್ ಆಗಲ್ಲ, ಸ್ಟಾಪ್ ಮಾಡು, 20% ಶೂಟಿಂಗ್ ಅದು ಸ್ಟಾಪ್ ಮಾಡು, ಈ ಕಳ್ಕೊಂಡಿರೋ ದುಡ್ಡು ಹೋಗಲಿ, ಮತ್ತೆ ಖರ್ಚು ಮಾಡಬೇಡ ಅಂದ್ರೆ. ಬಟ್ ಒಂದು ಖುಷಿ ಇದೆ ನನಗೆ, ಇವತ್ತಿನ ಕಾರ್ಯಕ್ರಮಕ್ಕೆ ಫಾರ್ ದಿ ಫಸ್ಟ್ ಟೈಮ್ ನ್ಯೂ ಕಮರ್ ಮೂವಿಗೆ ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ. ನಮ್ಮ ಮುಕುಂದ್ ಮೋಸ್ಟ್ಲಿ ಅವಾಗಲೇ ಬಂದಿದ್ದಾರೆ ಆ್ಯಕ್ಚುಲಿ. ಆಮೇಲೆ ಇವರು ನಮ್ಮ ಕುಮಾರ್ ಅವರು ಕೂಡ ನಿರ್ಮಾಪಕರು ಮತ್ತು ಡಿಸ್ಟ್ರಿಬ್ಯೂಟ್ರು. ಗೊತ್ತಿಲ್ಲ, ನಾವೇನು ಮಾಡಿಲ್ಲ ಆ್ಯಕ್ಚುಲಿ, ಆದರೆ ವಿಷಯ ಗೊತ್ತಾಗಿ ಇವತ್ತು ಡಿಸ್ಟ್ರಿಬ್ಯೂಟರ್ಗಳು ಬಂದಿದ್ದಾರೆ, ಅದು ನನಗೆ ಖುಷಿ. ಆಮೇಲೆ ಮೊದಲನೇದಾಗಿ ನಾವು ಆಲ್ರೆಡಿ ಇನ್ನೂ ನಮ್ಮದು 2-3 ತಿಂಗಳು ಪ್ಲಾನ್ ಇದ್ರು ಕೂಡ ಇವತ್ತು ನಮಗೆ ದಾವಣಗೆರೆ ಪ್ರತಿಷ್ಠಿತ ಚಿತ್ರಮಂದಿರ ತ್ರಿಶೂಲ್ ಮತ್ತು ತ್ರಿನೇತ್ರ ಅವರ ಚಿತ್ರದ ಓನರ್ಗಳಾದಂತಹ ನಮ್ಮ ವೀರಣ್ಣ ಅವರು ಕೂಡ ಇನ್ನೇನು ಒಂದು 10 ನಿಮಿಷದಲ್ಲಿ ಬರ್ತಾ ಇದ್ದಾರೆ ನಮಗೆ ಸಪೋರ್ಟ್ ಮಾಡೋಕ್ಕೋಸ್ಕರ. ಈ ರೀತಿ ನಮಗೆ ನಮ್ಮ ಬೆಂಬಲಕ್ಕೆ, ಅಂದರೆ ನಮ್ಮ ಕ್ವಾಲಿಟಿ ಆಫ್ ಸಾಂಗ್ ಇರ್ಬೋದು, ಒಂದು ಟೀಮ್ನ ಎಫರ್ಟ್ನ ನೋಡಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಇದೇ ರೀತಿ ನಿಮ್ಮ ಸಪೋರ್ಟ್ಗಳಿರಲಿ. ಆಮೇಲೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋ ಎಲ್ಲರೂ ಕೂಡ ನಮ್ಮ ಡೈರೆಕ್ಟ್ರು ತುಂಬ ಕ್ಲೋಸ್ ಫ್ರೆಂಡ್ಸು. ಒಂದು 10-15 ವರ್ಷದಿಂದ ಶಾರ್ಟ್ ಫಿಲಮಿಂದ ಜರ್ನಿ ಪ್ರಾರಂಭ ಮಾಡಿದ್ವಿ. ಸೊ ದೇವ್ರ ದಯಿಂದ ಚೆನ್ನಾಗಿದ್ದೀವಿ ಈಗಲೂ ಕೂಡ. ಯೂಶಲಿ ಒಂದು ಸಿನಿಮಾ ಮುಗಿಯೋಕೆ ಯಾರು ಚೆನ್ನಾಗಿರಲ್ಲ, ಡೈರೆಕ್ಟ್ರು ಪ್ರೊಡ್ಯೂಸರು ಕಿತ್ತಾಡ್ಕೊಂಡು ಹೋಗ್ತಾರೆ. ಅದೃಷ್ಟಕ್ಕೆ ನಾವು ಚೆನ್ನಾಗಿದ್ದೀವಿ. ಸೊ ಇನ್ನೂ ಚೆನ್ನಾಗಿರ್ತೀವಿ ಮುಂದೆ. ಸೊ ಆಮೇಲೆ ಇನ್ನೊಂದು ಬ್ಯೂಟಿಫುಲ್ ಅಂದರೆ ಆಲೇಶ್ ಅವರು ನಮ್ಮ ಡೈರೆಕ್ಟರ್ ಹೇಳಿದ್ರು, ಬಟ್ ಆದರೆ ನಾನು ಆಲೇಶ್ ಅವ್ರನ್ನ ತೊಗೊಂಡಿದ್ದು ಒಂದೇ ಕಾರಣಕ್ಕೆ, ದಾವಣಗೆರೆಯವರು ಅಂತ. ಯಾಕೆ ಅಂದರೆ ಹೊಸ ಪ್ರೊಡ್ಯೂಸರು, ನಾಳೆ ಕೈ ಕೊಟ್ಟರೆ ಏನು ಮಾಡ್ತೀರಾ? ನನ್ನ ಸುಮಾರು ಜನ ಹೇಳ್ಬಿಟ್ಟಿದ್ದಾರೆ ಸರ್ ಅರ್ಧ ಕೈ ಕೊಡ್ತಾರೆ ಅಂತ. ನಾನು ಅದಕ್ಕೆ ದಾವಣಗೆರೆ ಕೈ ಕೊಡಲ್ಲ ನಮ್ಮೂರವರು ಅಂತೇಳಿ ನಾನು ಜಸ್ಟ್ ಫಾರ್ ಫನ್, ಅದು ನಾಟ್ ಸೀರಿಯಸ್. ನಮ್ಮ ಕಡೆಯವರು ಅಂತ ಅಭಿಮಾನ ಇದೆ. ಮತ್ತು ವಿನು ಮನಸ್ಸಿಗೆ ನಾನು ಧನ್ಯವಾದ ಹೇಳಲೇಬೇಕು. ಅದ್ಭುತವಾದಂತಹ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಕಲ್ಯಾಣ್ ಇರ್ಬೋದು, ಕುನಾಲ್ ಗಾಂಜಾವಾಲ, ಯಾಕಂದರೆ ಒಳ್ಳೊಳ್ಳೆ ಸಿಂಗರ್ಸ್ಗಳ ಕೈಯೆಲ್ಲ ನಾವು ಆಡಿಸಿದ್ದೀವಿ. ಓಕೆ, ಒಂದು ಹೊಸ ಟೀಮ್ಗೆ ಸಪೋರ್ಟ್ ಮಾಡ್ಯಾರೆ. ಆಮೇಲೆ ನಮ್ಮ ಸಹ ಕಲಾವಿದರಂತ ನಾಗಾಭರಣ ಸರ್ ಇದ್ದಾರೆ, ಮತ್ತು ಸಂಗೀತ ಮೇಡಮ್ ಬಂದಿದ್ದಾರೆ. ಅವರು ಆ್ಯಕ್ಚುಲಿ ಒಂದು ಫನ್ನಿ ಇನ್ಸಿಡೆಂಟ್, ಸರ್ ಈ ಸಿನಿಮಾದ ಹೀರೋಯಿನ್ ಯಾರು ಅಂತ ಈಗ ಕೇಳ್ತಾ ಇದ್ದಾರೆ ಪ್ರೋಗ್ರಾಮ್ ವರ್ಕಿಂದ. ಮೇಡಮ್ ಸಂಗೀತ ಅವರೇ ಅಂತ ಹೇಳಿದೆ ನಾನು. ನೋಡಿ ಹೆಂಗಿದೆ. ಸೊ ಆ ರೀತಿ ನಮ್ಮ ಒಂದು ಫ್ಯಾಮಿಲಿ ಥರ ನಾವು ಶೂಟ್ ಮಾಡಿದ್ದೆಲ್ಲ. ಸೊ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಇದೇ ರೀತಿ ಸಪೋರ್ಟ್ ನನ್ನ
ನೆಕ್ಸ್ಟ್ ಅಂದರೆ ನಾವು ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಒಂದು ಸಾಂಗ್ನ ಪ್ರಮೋಟ್ ಮಾಡೋಕ್ಕೋಸ್ಕರ 5 ಸಾಂಗ್ ಇದೆ. ಸೊ ಮೊದಲನೇ ಸಾಂಗ್ ಇವತ್ತು ನಾವು ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಸಾಂಗ್ ನಾವು ಮೋಸ್ಟ್ಲಿ 23ನೇ ತಾರೀಕು ಕಲಬುರಗಿನಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ, ಸಂಗಮ್ ಚಿತ್ರಮಂದಿರದಲ್ಲಿ. ನಿಮ್ಮ ಸಪೋರ್ಟ್ ಅಲ್ಲೂ ಕೂಡ ಅದೇ ರೀತಿ ಇರಲಿ. ಅದ್ರ ನಂತರ ಅದೇ ರೀತಿ ಗ್ಯಾಪ್ನಲ್ಲಿ ನಾವು 15 ಡೇಸ್ ಗ್ಯಾಪಲ್ಲಿ ಬೇರೆ ಸಾಂಗ್ಗಳನ್ನ ಬಿಡ್ತಾ ಇದ್ದೀವಿ. ಸೊ ಇದೇ ರೀತಿ ಸಪೋರ್ಟ್ ಇರಲಿ. A2ನಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ. ಸೊ ದಯಮಾಡಿ ನೋಡಿ, ಶೇರ್ ಮಾಡಿ, ಆಮೇಲೆ ಮರಿದೆ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಬೈರಿ ಕಮೆಂಟ್ಸಲ್ಲಿ, ಬಟ್ ಕಮೆಂಟ್ಸ್ ಸೆಕ್ಷನ್ ಖಾಲಿ ಬಿಡಬೇಡಿ. ಬೈರಿ ಇಲ್ಲ ಹೊಗಳ್ರಿ, ತೊಂದರೆ ಇಲ್ಲ. ಓಕೆ, ಅದು ಎರಡೂ ಇಂಪಾರ್ಟೆಂಟ್ ನಮಗೆ. ಬೈದ್ರೆ ತಿದ್ಕೊಂತೀವಿ, ಹೊಗಳಿದ್ರೆ ಖುಷಿ ಪಡ್ತೀವಿ ಅಷ್ಟೇ, ಮತ್ತೇನೂ ಇಲ್ಲ. ಸೊ ಹಾಗಾಗಿ ಕಡೆಯದಾಗಿ ಈ ಒಂದು ಚಿತ್ರೀಕರಣಕ್ಕೆ ಸಹಕಾರ ಮಾಡಿದಂಥ ನಮ್ಮ ದಾವಣಗೆರೆ ಎಲ್ಲ ಜನಗಳಿಗೆ, ಮತ್ತು ಉಡುಪಿ, ಆಮೇಲೆ ಬೈಂದೂರು, ಮತ್ತು ಮಣಿಪಾಲ, ಆಮೇಲೆ ಬೆಂಗಳೂರಿನಲ್ಲಿ, ಆಮೇಲೆ ಶೂಟಿಂಗ್ಗೆ ಸುಮಾರು ಜನ ಮನೆ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಗಂಗಾಭೈರವರು ಬಂದಿದ್ದಾರೆ, ಅವರಿಗೂ ಕೂಡ ತುಂಬ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಮ್ಮ ಹಿತೈಷಿಗಳು, ಬಂಧುಗಳು, ಸ್ನೇಹಿತರಿಗೂ ನಾನು ಪ್ರೀತಿಯಿಂದ ಸ್ವಾಗತ ಕೋರ್ತೀನಿ. ನಿಮ್ಮ ಒಂದು ನಂಬಿಕೆಯನ್ನು ಹುಸಿಯಂತ ಮಾಡಲ್ಲ. ಹಾಡು ಎಷ್ಟು ಚೆನ್ನಾಗಿದೆ, ಅದೇ ರೀತಿ ಅದ್ಭುತವಾಗಿ ಸಿನಿಮಾ ಇದೆ. ಸೊ ನಿಮ್ಮ ಆಶೀರ್ವಾದ ಇರಲಿ. ಒಂದು ಕನ್ನಡ ಚಿತ್ರರಂಗದಲ್ಲಿ ಮರಳಿ ಮನಸ್ಸಾಗಿದೆ ಚಿತ್ರ, ಮೈಲಿಗಲ್ಲಿ ಆಗಲೇಬೇಕು ಅಂತ ನಾನು ಪಣ ತೊಟ್ಟಿರೋದು. ಆಮೇಲೆ ಈ ಮೂಲಕ A2 ಮ್ಯೂಸಿಕ್ ಅವ್ರನ್ನ ಚಾಲೆಂಜ್ ಮಾಡಿದೆ. ಆ್ಯಕ್ಚುಲಿ ನೀವೇನು ನನಗೆ ಕೋಟ್ ಮಾಡಿದ್ದೀರಾ, ನಂಬರ್ ಹೇಳಲ್ಲ ನಾನು. ಆ ಕೋಟ್ ಇನ್ನು 10ರಷ್ಟು ಇಲ್ಲ 100ರಷ್ಟು ನೀವು ಹಣ ಮಾಡಬೇಕು ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ಹಣ ಮಾಡಿಲ್ಲ, ನಾನು ವಾಪಸ್ ಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಸೊ ಹಂಗಾಗಿ ಇನ್ನು ಗೆಲ್ಸೋದು ನಿಮ್ಮ ಕೈಯಲ್ಲಿದೆ, ದಯಮಾಡಿ ಗೆಲ್ಲಿಸಿ. ಆಮೇಲೆ ಇನ್ನೊಂದು, ನಮ್ಮ ದಾವಣಗೆರೆ ತ್ರಿಶೂಲ್ ತ್ರಿನೇತ್ರ ಚಿತ್ರಮಂದಿರದ ಮಾಲೀಕರಾದ ವೀರಣ್ಣ ಅವ್ರು ಬಂದಿದ್ದಾರೆ. ಒಂದು ಚಪ್ಪಾಳೆ ಇರಲಿ. ಒಂದು ಪ್ರೀತಿಯಿಂದ ಬಂದಿದ್ದಾರೆ, ಯಾಕಂದರೆ ನಮ್ಮ ಮಧ್ಯ ಕರ್ನಾಟಕ ಭಾಗದಲ್ಲಿ ಅದು ಕೂಡ ನನ್ನ ಸಿನಿಮಾಗೆ ಮೇನ್ ಥಿಯೇಟರ್. ಆ್ಯಕ್ಚುಲಿ ನನ್ನ ಸಿನಿಮಾದ ಇನ್ನೂ ನನ್ನ ಹಾಡಿನ ಈಗ ಬಿಡುಗಡೆ ಮಾಡ್ಬಿಟ್ಟು ಆ ಥಿಯೇಟರ್ ಬುಕ್ ಆಗಿದೆ ನನಗೆ, ಅದೊಂದು ಖುಷಿ ಇದೆ. ಸರ್ ಧನ್ಯವಾದಗಳು ವೀರಣ್ಣ ಸರ್. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಮೀಡಿಯಾದವರಿಗೆ ಥ್ಯಾಂಕ್ಸ್. ಆ್ಯಕ್ಚುಲಿ 4 ಒಳ್ಳೆ ಮಾತನ್ನ ಬರೀ, ನಮ್ಮ ಬಗ್ಗೆ ಹೊಸಬ್ರಿದ್ದೀವಿ, ಕಡೆಗಾಣಿಸ್ಬೇಡಿ ಆಯಿತಾ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಬರೀ, ಇಲ್ಲ ಅಂದ್ರೆ ಇಲ್ಲ ಅಂತ ಬರೀರಿ. ಹಾಡುಗಳು ನೀವು ಕೇಳಿದ್ರೆ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಆ್ಯಂಡ್ ಒನ್ ಮೋರ್, ನಮ್ಮ ಲಕ್ಷ್ಮಿ ಆ್ಯಂಕರು, ಧನ್ಯವಾದಗಳು ಲಕ್ಷ್ಮಿ, ನಮ್ಮಂಥ ಹೊಸಬ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾ ಪ್ರೆಸ್ ಬಂದವ್ರಿಗೂ ಇವತ್ತು ಮೊದಲಾಗಿ ನನ್ನ ನಮಸ್ಕಾರ. ನನ್ನ ಹೆಸರು ಸ್ಮೃತಿ ವೆಂಕಟೇಶ್. ನಾನು ಹುಟ್ಟಿದ ಬೆಂಗಳೂರು, ಬಟ್ ಬೆಳೆದಿದ್ದೆಲ್ಲ ಮಂಗಳೂರಲ್ಲಿ. ಸೊ ನಾನು ಆ್ಯಕ್ಚುಲಿ ಎಲ್ಲ ಟೀಮ್ ಅಂದಂಗೆ ನಾನು ಸಾಫ್ಟ್ವೇರ್ ಎಂಜಿನಿಯರ್. ಸೊ ಎಂಜಿನಿಯರಿಂಗ್ ಆದಮೇಲೆ ಈ ಫೀಲ್ಡಿಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ನಾನು ಬೈ ಚಾನ್ಸ್ ಕಾಲೇಜ್ ಆಮೇಲೆ ಎಂಟರ್ ಆಗಿದ್ದು, ಬಟ್ ಇವಾಗ ಈ ಇಂಡಸ್ಟ್ರಿಗೆ ಆ್ಯಕ್ಟಿಂಗಿಗೆ ಬೈ ಚಾಯ್ಸ್ ಎಂಟರ್ ಆಗಬೇಕು ಅಂತ ಇದ್ದೀನಿ. ಸೊ ಹಾಗೆ ಮರಳಿ ಮನಸ್ಸಾಗಿದೆ ಬಗ್ಗೆ ಹೇಳಿ. ಸೊ ಅದಕ್ಕಿಂತ ಮುಂಚೆ ನಾನು ಈ ಫೀಲ್ಡ್ ಎಂಟರ್ ಆಗಿಂತ ಬಂದಿದ್ದು ಉಷಾ ಭಂಡಾರಿ ಮ್ಯಾಮ್ ಅವರ ಆಪ್ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಟಿಂಗ್ ಕಲ್ತ್ಕೊಂಡು ಬಂದಿದ್ದು, ಹಾಗೆ ಟೈಮ್ಸ್ ಆಫ್ ಇಂಡಿಯಾ ಫ್ರೆಶ್ ಫೇಸಲ್ಲಿ ಗೆದ್ದು ಬಂದಿದ್ದು. ಸೊ ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಗುರುಗಳು ಉಷಾ ಭಂಡಾರಿ ಮ್ಯಾಮ್, ಮಾನಸ ಮ್ಯಾಮ್, ವಿಶಾಲ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು. ನಿಮ್ಮಿಲ್ದಿದ್ದೆ ನಾನು ಇಲ್ಲಿರ್ತಾ ಇರಲಿಲ್ಲ. ಹಾಗೆ ಈ ಫಿಲ್ಮ್ಗೆ ನಾನು ಬಂದಿದ್ದು ಆಡಿಷನ್ ಮಾಡಿ. ಸೊ ನಾನು ಆ್ಯಕ್ಚುಲಿ ಈ ಫಿಲ್ಮಲ್ಲಿ ಸೆಲೆಕ್ಟ್ ಆಗಿದ್ದು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರಾಗಿ ಸೆಲೆಕ್ಟ್ ಆಗಿದ್ದು. ಸೊ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಈ ಸ್ಟೋರಿ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಸೆಲೆಕ್ಟ್ ಆಗಿ ನಾನು ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೆ. ಬಟ್ ಈ ಪಾತ್ರಕ್ಕೆ ಎಲ್ಲದಕ್ಕೂ ಆಲ್ಮೋಸ್ಟ್ 1 ತಿಂಗಳು ವರ್ಕ್ಶಾಪ್ ಆಗಿದೆ. ಆ ವರ್ಕ್ಶಾಪಲ್ಲಿ ಈ ಮೂವಿದು ಎಷ್ಟು ಚೆನ್ನಾಗಿದೆ, ಈ ಸ್ಟೋರಿ ಎಷ್ಟು ಚೆನ್ನಾಗಿದ್ರೆ ಎಲ್ಲ ಕ್ಯಾರೆಕ್ಟರ್ಸ್ ಅಂದರೆ ವರ್ಕ್ಶಾಪಲ್ಲಿ ಎಲ್ಲರೂ ಪ್ರೆಸೆಂಟ್ ಇರಲ್ಲ. ಸೊ ನಾನು ಆ್ಯಕ್ಚುಲಿ ನಾಗರಾಜ್ ಸರಿಗೆ ಗೊತ್ತಿರಬೇಕು, ನಾನು ಎಲ್ಲ ಕ್ಯಾರೆಕ್ಟರೂ ಕೌಂಟರ್ ಕೊಡ್ತಾ ಇದ್ದೆ. ಯಾರ್ಯಾರು ಇರ್ತಿಲ್ವೋ ಎಲ್ಲ ಕ್ಯಾರೆಕ್ಟರು ಮಾಡ್ತಾಯಿದ್ದೆ. ಸೊ ಮಾಡ್ತಾ ಮಾಡ್ತಾ ಹಾಗೆ ಮರಳಿ ಮನಸ್ಸಾಗಿದೆ ನಾಯಕಿ ಪಾತ್ರ ಅದು ನಂಗೆ ಗೊತ್ತಾಯಿತು. ಹಾಗೆ ನಾನು ನಾಗರಾಜ್ ಸರಿಗೆ ಒಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸರ್ ನಂಗೆ ಟ್ರಸ್ಟ್ ಮೀ, ಐ ವಿಲ್ ಡೂ ಮೈ ಬೆಸ್ಟ್ ಇನ್ ದಿಸ್ ಕ್ಯಾರೆಕ್ಟರ್. ಸೊ ನಾನು ನಾಗರಾಜ್ ಸರಿಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಇಟ್ ಈಸ್ ವೆರಿ ವೆರಿ ರೇರ್ ಆ್ಯಂಡ್ ತುಂಬ ಡಿಫಿಕಲ್ಟ್. ಒಂದು ಬಿಗಿನರ್ಗೆ ಇಷ್ಟು ಡೈನಾಮಿಕ್ ಪಾತ್ರ ಕೊಡೋದು ತುಂಬ ಕಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ನಂಬಿಕೆ ಇಟ್ಬಿಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೂ ನವೀನ್ ಸರ್, ಆ್ಯಕ್ಚುಲಿ ನವೀನ್ ಸರ್ಗೆ ಸ್ವಲ್ಪ ಡೌಟ್ ಇತ್ತು, ಬಿಗಿನರ್ ಹೆಂಗೆ ಈ ಮೂವಿನ ಇಷ್ಟು ಚೆನ್ನಾಗಿ ಹೆಂಗೆ ಮಾಡ್ಬೋದು, ಇಂಥ ದೊಡ್ಡ ಕ್ಯಾರೆಕ್ಟರ್ ಇದು ಬಿಗಿನರ್ಸಿಗೆ ಯಾರಿಗೂ ಕೊಡಲ್ಲ ಆ್ಯಕ್ಚುಲಿ. ಸೊ ಹೆಂಗೆ ಮಾಡ್ತಾರೆ ಅಂತ. ಐ ಹೋಪ್ ಐ ಪ್ರೂವ್ಡ್ ಯುವರ್ ಡಿಸಿಷನ್ ರೈಟ್. ಈಗ ಆಲ್ರೆಡಿ ನಾನು 3 ಸಿನಿಮಾ ಮಾಡ್ತಾಯಿದ್ದೀನಿ ಕನ್ನಡ ಚಿತ್ರದಲ್ಲಿ. ಇನ್ನೂ ಸ್ಕ್ರಿಪ್ಟ್ಸ್ಗಳು ಬರ್ತಾಯಿದೆ. ಬಟ್ ನಾನು ನಾನು ಕನ್ನಡ ಚಿತ್ರದಲ್ಲೇ ಬೆಳಿಬೇಕು, ಪರ್ಫಾರ್ಮರ್ ಆಗಿ ಬೆಳಿಬೇಕು, ಒಂದು ಹೆಸರು ಮಾಡಬೇಕು ಅಂತ ಬರ್ತಾಯಿದ್ದೀನಿ. ಸೊ ಎಲ್ಲ ಮೀಡಿಯಾ ಪ್ರೆಸ್ ಹಾಗೂ ಎಲ್ಲ ಆಡಿಯನ್ಸ್ಗೂ ನಾನು ಪ್ಲೀಸ್ ನನಗೆ ಮತ್ತು ಈ ಮೂವಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮಗೆ ಯಾವತ್ತೂ ಡಿಸಪಾಯಿಂಟ್ ಆಗಲ್ಲ. ಇದು ನೋಡಿಬಿಟ್ಟು ಅಯ್ಯೋ ಇಟ್ಸ್ ಪಕ್ಕಾ ಪೈಸಾ ವಸೂಲ್ ಮೂವಿ, ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲ ಏಜ್ ಎಲ್ಲ ಒಂಥರ ಫ್ಯಾಮಿಲಿ ನೋಡೋ ಅಂಥ ಮೂವಿ. ಹಾಗೆ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಕೊರಿಯೋಗ್ರಾಫರ್ಸ್ ಕಿಶೋರ್ ಸರ್ ಹಾಗೆ ಮೋಹನ್ ಸರ್,
ನಂದು 2 ಸಾಂಗ್ಸ್ ಇದೆ ಈ ಮೂವಿಯಲ್ಲಿ ಆ್ಯಂಡ್ 1 ಬಿಟ್ ಮಾಂಟೇಜ್ ಸಾಂಗ್ ಇದೆ. ನಾವೆರಡು ಸಾಂಗ್ ಮಾಡಿದ್ದು ಮಂಗಳೂರಲ್ಲಿ. ನಂದು ಒಂದು ಇಂಟ್ರೊಡಕ್ಷನ್ ಸಾಂಗ್ ಕೂಡ ಹಾಗೆ ಡುವೆಟ್ ಸಾಂಗ್ ಕೂಡ. ಕಿಶೋರ್ ಸರ್, ಐ ವಿಲ್ ಅಗೇನ್ ಐ ಆಮ್ ಸಾರಿ ಫಾರ್ ವಾಟ್ ಎವರ್ ಟ್ರಬಲ್ ಹ್ಯಾಸ್ ಬೀನ್ ಕಾಸ್ಟ್, ಬಟ್ ತುಂಬ ಕಷ್ಟಪಟ್ಟಿದ್ವಿ. ಮಂಗಳೂರು ಆ್ಯಕ್ಚುಲಿ ತುಂಬ ಟ್ರಬಲ್ ಕೂಡ ಆಗಿದೆ, ಸೈಕ್ಲೋನ್ ವೆದರ್. ನಾವು ಮತ್ತೆ ಶೂಟಿಂಗ್ ಸ್ಟಾಪ್ ಮಾಡಿ ಮತ್ತೆ ರೆಸ್ಯೂಮ್ ಮಾಡಿ ಆ ಸಾಂಗ್ ಟೈಮಲ್ಲಿ ಕೂಡ ನನಗೆ ಹುಷಾರಿರಲಿಲ್ಲ, ಹೈ ಫೀವರ್ ಆ್ಯಂಡ್ ಫುಲ್ ಕ್ರ್ಯಾಮ್ಸ್ ಎಲ್ಲ ಬರ್ತಾಯಿತ್ತು. ಸೊ ತುಂಬ ಒಂದು ಡೆಡಿಕೇಶನ್, ಒಂದು ಮಾತು ಕೊಟ್ಟಿದ್ದೀನಿ ನಾಗರಾಜ್ ಸರ್ಗೆ ದಟ್ ಐ ವಿಲ್ ಡೂ ಮೈ ಬೆಸ್ಟ್ ಆ್ಯಸ್ ಅ ಕ್ಯಾರೆಕ್ಟರ್, ಆ್ಯಸ್ ಅ ಹೀರೋಯಿನ್ ಅಂತ. ಸೊ ಐ ಹ್ಯಾಡ್ ಟು ಪ್ರೂವ್ ಮೈ ಸೆಲ್ಫ್ ಆ್ಯಂಡ್ ಇಡೀ 2 ದಿನ ತುಂಬ ಕಷ್ಟಪಟ್ಟು ಸಾಂಗ್ ಮಾಡಿದ್ದೀವಿ. ಆ ಸಾಂಗಲ್ಲಿ ಒಂದು ಫೈರ್ ಬಿಟ್ ಬರುತ್ತೆ ಆ್ಯಕ್ಚುಲಿ. ಆ ಟೈಮಲ್ಲಿ ನನಗೆ ಇನ್ನು 2 ಮಿನಿಟ್ಸ್ ಬಿಟ್ಟಿದ್ರೆ ನಾನು ಆ್ಯಕ್ಚುಲಿ ಫೇಂಟ್ ಆಗೋಗ್ತಾ ಇದ್ದೆ. ನನಗೆ ಆಲ್ರೆಡಿ ಆ್ಯಂಬ್ಯುಲೆನ್ಸ್ ಎಲ್ಲ ಕಟ್ಸ್ಬಿಟ್ಟಿದ್ರು. ಬಟ್ ಅದು ಏನಾಯಿತು ಗೊತ್ತಿಲ್ಲ, ಇನ್ ದಟ್ 15 ಮಿನಿಟ್ ಆಫ್ ಸ್ಪ್ಯಾನ್ ಎಷ್ಟಾಗುತ್ತೋ ಅಷ್ಟು ಎನರ್ಜಿ ಕೊಟ್ಟಿದ್ದೀವಿ. ಯಾರಿಗೂ ಅದು ಸ್ಕ್ರೀನಲ್ಲಿ ಕಾಣೋದು ಇಲ್ಲ, ಬಿಕಾಸ್ ನನಗೆ ನಮ್ಮ ಟೀಮ್ಗೆ ಎಲ್ಲರಿಗೂ ಗೊತ್ತಿರೋ ಸ್ಟೋರಿ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್ ಆ್ಯಂಡ್ ಮೋಹನ್ ಸರ್ ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಲೆಟಿಂಗ್ ಮೀ ನೋ ಐ ಕ್ಯಾನ್ ಡೂ ದ ಬೆಸ್ಟ್. ಹಾಗೆ ಮೂವಿ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಇದೊಂದು ನನ್ನ ಕ್ಯಾರೆಕ್ಟರ್ ಹೆಸರು ಸ್ಫೂರ್ತಿ ಅಂತ. ಇದೊಂಥರ ತುಂಬ ಡೈನಾಮಿಕ್ ಫೀಮೇಲ್ ಓರಿಯೆಂಟೆಡ್ ಕ್ಯಾರೆಕ್ಟರ್. ಒಂಥರ ಬಬ್ಲಿ, ತರ್ಲೆ, ಮಂಗಳೂರಿನ ಹುಡುಗಿ. ಸೊ ಆದರೆ ಸಂದರ್ಭ ತಕ್ಕಂಗೆ ತುಂಬ ಮೆಂಟಲಿ ಸ್ಟ್ರಾಂಗ್ ಡಿಸಿಷನ್ಸ್ ತಗೋತಾಳೆ. ಆ ಡಿಸಿಷನ್ಸಿಂದ ಈ ಮೂವಿ ಪ್ಲಾಟೇ ಚೇಂಜ್ ಆಗುತ್ತೆ. ಆ್ಯಸ್ ಈಸ್ ಟೋಲ್ಡ್, ಸೆಕೆಂಡ್ ಸ್ಟೋರಿ ಮೂವಿ ಆ ಡಿಸಿಷನ್ಸಿಂದನೇ ಚೇಂಜ್ ಆಗೋದು. ಸೊ ಆಡಿಯನ್ಸ್ನ ಗ್ರ್ಯಾಬ್ ಮಾಡಿ ಅಟೆನ್ಷನ್ನ ಒಂಚೂರು, ಐ ಪ್ರಾಮಿಸ್ ಯು, ಈ ಕ್ಯಾರೆಕ್ಟರ್, ಈ ಮೂವಿ ನಿಮ್ಮದು ಅಟೆನ್ಷನ್ ಒಂಚೂರು ಬಿಟ್ಕೊಡಲ್ಲ. ಐ ಕ್ಯಾನ್ ಪ್ರಾಮಿಸ್ ಯು ದ್ಯಾಟ್. ಹಾಗೇ ಎಲ್ಲ ಹೀರೋಯಿನ್ ಕ್ಯಾರೆಕ್ಟರ್ ಥರ ಅಂತ ಅಲ್ಲ, ನಾನಿವಾಗ ಜಾಸ್ತಿ ಹೇಳೋಕ್ಕಾಗಲ್ಲ ಕ್ಯಾರೆಕ್ಟರ್ ಬಗ್ಗೆ. ನಿಮ್ಗೆ ಹೇಳ್ಕೊಟ್ಬಿಟ್ರೆ ಇಡೀ ಮೂವಿನೇ ಗೊತ್ತಾಗ್ಬಿಡುತ್ತೆ. ಸೊ ತುಂಬ ಒಳ್ಳೆ ಕ್ಯಾರೆಕ್ಟರ್. ಆ್ಯಂಡ್ ನನ್ನ ಟೀಮ್ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು ಹೇಳಬೇಕು. ಹಾಗೆ ಹಾಲೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಎವ್ರಿ ಫ್ರೇಮಲ್ಲಿ ತುಂಬ ಚೆನ್ನಾಗಿ ತೋರಿಸಿರೋ ವ್ಯಕ್ತಿ ನೀವು. ತುಂಬ ಗೈಡ್ ಕೂಡ ಮಾಡಿದ್ದೀರಾ. ಹಾಗೆ ನಾಗರಾಜ್ ಸರ್ ನಮಗೆ ಎಲ್ಲ ಸೀನಲ್ಲೂ ತುಂಬ ತೋರಿಸ್ಕೊಟ್ಟು ಹೆಲ್ಪ್ ಮಾಡಿ ತುಂಬ ಗೈಡ್ ಮಾಡಿದ್ದಾರೆ. ಥ್ಯಾಂಕ್ ಯು. ನವೀನ್ ಸರ್, ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ. ಹಾಗೆ ನಮ್ಮ ಇನ್ನೊಬ್ಬರು ಪ್ರೊಡ್ಯೂಸರ್ ಮಲ್ಲಿಕಾರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಇನ್ಯಾರಿದ್ದಾರೆ, ಮ್ಯೂಸಿಕ್ ವಿನು ಸರ್, ಎಡಿಟರ್ ಹರೀಶ್ ಕಂಬಿ ಸರ್, ಸ್ವಾತಿ ಮ್ಯಾಮ್, ಸಂಗೀತಾ ಮ್ಯಾಮ್, ಥ್ಯಾಂಕ್ ಯು. ತುಂಬ ಹಂಬಲ್ ಆಗಿ ನನಗೆ ತುಂಬ ವೆಲ್ಕಮ್ ಮಾಡಿದ್ದಾರೆ. ಇಡೀ ಟೆಕ್ನಿಷಿಯನ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ನನಗೆ ಮಂಗಳೂರಲ್ಲಿ ನಾನು ತುಂಬ ಡಿಮ್ಯಾಂಡಿಂಗ್ ಇದ್ದೆ, ನನಗೆ ಮೀನೂಟ ಬೇಕು ಅಂತ. ಮೀನೂಟ ಇಲ್ಲಾಂದರೆ ನಾನು ಆ್ಯಕ್ಟಿಂಗ್ ಮಾಡಲ್ಲ ಅಂತ. ಸೊ ಇಡೀ ಸೆಟ್ ಪ್ರೊಡಕ್ಷನ್ ಟೀಮ್, ಲೈಟಿಂಗ್ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಸಪ್ರೇಟಾಗಿ ಒಂದು 2-3 ಮೀನು ಸಪ್ರೇಟಾಗಿ ಸೈಡಲ್ಲಿ ಇಟ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಇದು, ಬಟ್ ನನಗೆ ಸಪ್ರೇಟಾಗಿ 2-3 ಜಾಸ್ತಿ ಮೀನು ಸಿಗ್ತಾಯಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ವೆಲ್ಕಮ್ ಮಾಡಿ ಹೋಮ್ ಟು ಮೇಕ್ ಮೀ ಫೀಲ್ ಅಟ್ ಹೋಮ್. ಈ ಫ್ಯಾಮ್ಲಿನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಐ ವಿಲ್ ರಿಮೆಂಬರ್ ದಿಸ್. ಆ್ಯಂಡ್ ಇಂಥ ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇನ್ನೂ ಬೆಳಿಬೇಕು ಅಂತ ಇದ್ದೀನಿ. ಒಳ್ಳೆ ಪರ್ಫಾರ್ಮರ್ ಆಗಿ ಕನ್ನಡ ಚಿತ್ರದಲ್ಲಿ ತುಂಬ ಒಳ್ಳೆ ಹೆಸರು ಮಾಡಬೇಕು ಅಂತ ಇದ್ದೀನಿ. ಸ್ಯಾಂಡಲ್ವುಡ್ಡಲ್ಲೇ ಫಸ್ಟು ಬೆಳಿಬೇಕು, ಮದರ್ ಟಂಗ್ ಕನ್ನಡದಲ್ಲೇ ಬೆಳಿಬೇಕು ಅಂತ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನನಗೆ ಆಗಲ್ಲ. ಪ್ಲೀಸ್ ನನಗೆ ಮತ್ತು ಇಡೀ ತಂಡಕ್ಕೆ ತುಂಬ ಸಪೋರ್ಟ್ ಮಾಡಿ, ಥಿಯೇಟ್ರಲ್ಲಿ ಬಂದು ಎಲ್ಲ ನೋಡಿ, ಸಾಂಗ್ಸ್ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೆ, ಐ ನೋ ದ್ಯಾಟ್. ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್ ಸ್ಮೃತಿ ಅವರೇ, ಆಲ್ ದಿ ವೆರಿ ಬೆಸ್ಟ್. ಇನ್ನೊಂದು ಸಾರಿ, ಇಲ್ಲಿ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಅಮ್ಮ ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಹೆಲ್ಪಿಂಗ್ ಮೀ. ಥ್ಯಾಂಕ್ ಯು ವೆರಿ ಮಚ್ ಸ್ಮೃತಿ ಅವರೇ. ನಿಮ್ಮ ಕನ್ಸರ್ಟ್ ಎಲ್ಲರಿಗೂ ನಮಸ್ಕಾರ. ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕಾದಿದ್ದಕ್ಕೆ ಎಲ್ಲರೂ ಥ್ಯಾಂಕ್ಸ್ ಹೇಳಿದ್ದಾರೆ. ಸಾಕಾಗಿದೆ ಕೇಳಿ ಅಂತಲೂ ಗೊತ್ತು. ಮೇಡಮು ನೋಡ್ತಿದ್ದೆ ಸೈಡಲ್ಲಿ ತುಂಬ ಹೊತ್ತು ಮೈಕ್ ಇಟ್ಕೊಂಡು ಇವಾಗ ಕೊಡ್ತಾರೆ ಅಂತ. ಇಲ್ಲ, ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೇ ಅದೇನೆ, ನಾವೊಂದು ಪಾತ್ರ ಸಿಕ್ಕಿದಾಗ ನಾವು ಇಂಪ್ರೂವೈಸೇಷನ್ ಮಾಡಿಕೊಂಡು ಕಾಮಿಡಿ ಮಾಡೋದು ನಮ್ಮ ಹಾಸ್ಯ ಕಲಾವಿದರ ಜೀವನ. ಸೊ ನಾಗರಾಜ್ ಸರ್ ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ನವೀನ್ ಸರು ಒಂದೇ ಪೇಮೆಂಟಲ್ಲಿ 2 ಸಿನಿಮಾ ಮುಗಿಸಿದ್ದೀರಾ. ಫಸ್ಟ್ ಹಾಫ್ ಒಂದು ಸಿನಿಮಾ, ಸೆಕೆಂಡ್ ಹಾಫ್ ಒಂದು ಸಿನಿಮಾ. ಥ್ಯಾಂಕ್ ಯು ಸರ್. ಆಮೇಲೆ ಅವ್ರು ಹೇಳಿದರು ಫಸ್ಟಿನೇ 6 ತಿಂಗಳು ಗ್ಯಾಪ್ ಕೊಟ್ಟು ವೆದರ್ಗೋಸ್ಕರ ವೆಯ್ಟ್ ಮಾಡಿ ಸಿನಿಮಾ ಮಾಡ್ತೀವಿ ಅಂತ. ನಾವು ಕೂದಲೆಲ್ಲ ಬೆಳಗಾಗೋಯ್ತು, ಕಪ್ಗಿತ್ತು. 3 ವರ್ಷ ಸಿನಿಮಾ ಮುಗಿಸಿದ್ರು. ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಯಾಕೆ ಅಂತ ಹೇಳಿದ್ರೆ
ಡೈರೆಕ್ಟ್ರು ಪ್ರತಿ ಪಾತ್ರಗಳಿಗೂ ಅವರೇ ಬಂದು ಆ್ಯಕ್ಟಿಂಗ್ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು. ಡೈರೆಕ್ಟ್ರು ಬಂದು ಈ ಪಾತ್ರ ಹಿಂಗೆ ಬರಬೇಕು ಅಂತೆಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೀಡಿಯಾದವ್ರ ಸಪೋರ್ಟ್ ಯಾವಾಗಲೂ ಇರಲಿ. ಇದೊಂದೇ ಪ್ರೆಸ್ ಮೀಟ್ ಅಲ್ಲ, ಇನ್ನೂ 6 ಸಾಂಗ್ ರಿಲೀಸ್ ಇದೆ, ತುಂಬ ಜನ ಮಾತಾಡೋದಿದೆ. ಸೊ ಹಾಗಾಗಿ ಮೇಡಮ್ ಮುಂದುವರಿಸಿ ನೀವಿನ್ನ. ಎಲ್ರಿಗೂ ನಮಸ್ಕಾರ. ಮರಳಿ ನಾವು ಡೈರೆಕ್ಟರ್ ಸರ್ನ ಫಸ್ಟ್ ಕರೆದು ಮಾತಾಡಿಸ್ತೀವಿ. ಇವತ್ತು ನಿಮ್ಮ ಸಾಂಗೇ ಹೈಲೈಟ್ ಆಗೋಯ್ತು. ವೆರಿ ಬ್ಯೂಟಿಫುಲ್ ಸಾಂಗ್. ನನಗೇನು ಅನ್ಸುತ್ತೆ ಅಂದರೆ ತುಂಬ ಜನ ಇವತ್ತು ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು, ಸ್ಪೆಷಲಿ ಕನ್ನಡ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಎಲ್ಲೋ ಕೆಲವು ಅದೃಷ್ಟವಂತರಿಗೆ, ಜಾಸ್ತಿ ಪ್ರತಿಭೆ ಇರೋರಿಗೆ ಮಾತ್ರ ಈ ರೀತಿ ಅವಕಾಶಗಳು, ಈ ವೇದಿಕೆ, ಇಂಥ ಸಿನಿಮಾ ಸಿಗೋವಂಥದ್ದು. ಸೊ ಹೌ ಹ್ಯಾಪಿ ಯು ಆರ್? ಎಷ್ಟು ಲಕ್ಕಿ ಅನ್ನಿಸ್ತಾ ಇದೆ, ಎಷ್ಟು ಖುಷಿ ಇದ್ದೀರಾ? ಸರ್ ಎಲ್ರಿಗೂ ನಮಸ್ಕಾರ. ಎಲ್ಲ ಸಿನಿಮಾ ಮಾಡೋಕ್ಕೂ ಇದೇ ಖುಷಿ ಇದ್ದೇ ಇರುತ್ತೆ. ಆದರೆ ಈ ಟೀಮ್ದು ಹೇಳಬೇಕು ಅಂದರೆ ನಾಗರಾಜ್ ಸರ್ ಅವ್ರ ಥಾಟ್ಸ್ ಇದೆಲ್ಲ ತುಂಬ ಚೆನ್ನಾಗಿತ್ತು. ನಾನು ತುಂಬ ಸಿನಿಮಾಗಳು ಮ್ಯೂಸಿಕ್ ಮಾಡಿ, ಸುಮಾರು ಸಿನಿಮಾಗಳು ಮಾಡ್ಬಿಟ್ಟಿದ್ದು ಮ್ಯೂಸಿಕ್ಕು. ಕೆಲವು ಸಿನಿಮಾಗಳು ಮಾತ್ರ ಮನಸ್ಸು ಹತ್ರ ಆಗುತ್ತೆ, ಆ ಥರದ್ದೊಂದು ಸಿನಿಮಾ ಇದು. ನಾಗರಾಜ್ ಸರ್ಗೆ ನಾನು ಎಷ್ಟು ಆಭಾರಿಯಾಗಿದ್ದರೂ ಅದು ಸಾಲದು. ಯಾಕಂದರೆ ಅವ್ರ ಆಲೋಚನೆಗಳು ಚೆನ್ನಾಗಿತ್ತು. ಆಮೇಲೆ ನಮಗೆ ತುಂಬ ಫ್ರೀಡಮ್ ಇತ್ತು ವರ್ಕ್ ಮಾಡೋದಕ್ಕೆ. ಹಂಗಾಗಿತ್ತು. ಹಾಡುಗಳು ಚೆನ್ನಾಗಿ, ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿದೆ. ಮೆಲೋಡಿ ಸಾಂಗ್ ಕೊಟ್ಬಿಟ್ಟು ಫಾಸ್ಟಾಗಿ ಮಾತಾಡ್ತಿರಲ್ಲ, ನಿಧಾನ ಮಾತಾಡಿ. ಇವತ್ತು ಮೆಲೋಡಿ ಸಾಂಗ್ ರಿಲೀಸ್ ಆಗಿರೋದು, ಆರಾಮಾಗಿ ಕೂಲ್. ಎಷ್ಟು ಸಾಂಗ್ಸ್ ಇದೆ? ಸಾಂಗ್ಸ್ ಬಗ್ಗೆ ಹೇಳಿ. ಇನ್ನು ಯಾವ್ಯಾವ ಸಾಂಗ್ಸ್ ಇದೆ ಸರ್? ಇದು ಇನ್ನೊಂದು ಸಾಂಗ್ ಯೂಸ್ ಮಾಡಿದ್ರಲ್ಲ, ಸಿನಿಮಾ ಯೂಸ್ ಮಾಡಿದ್ದೆ ಸರ್. ಒಟ್ಟು 6 ಹಾಡುಗಳು ಮತ್ತು 4 ಬಿಟ್ ಸಾಂಗ್ ಇತ್ತು, 10 ಸಾಂಗ್ ಇತ್ತು. 10 ಸಾಂಗಲ್ಲಿ ಒಂದು ಸಾಂಗ್ ಯೂಸ್ ಮಾಡಿದ್ರೆ ಹೇಗೆ ಸರ್? ಪ್ರಮೋಷನ್ ಯೂಸ್ ಮಾಡಿದ್ವಿ. ಹಾಡುಗಳೆಲ್ಲ ಚೆನ್ನಾಗಿದೆ, ಅದು ಖುಷಿ ಇದೆ. ಅದನ್ನ ಕೇಳೋದವ್ರು ಹೇಳಬೇಕು. ಮ್ಯೂಸಿಕ್ ಡೈರೆಕ್ಟರ್ ಬರೀ ಮ್ಯೂಸಿಕಲ್ಲಿ ಅಷ್ಟೇ ಮಾತಾಡೋದ? ಅದೇ ಅವರು ತುಂಬ ಫಾಸ್ಟಾಗಿ ಹೋಗ್ತಾರೆ. ಅದಕ್ಕೆ ಹೇಳಿದ್ದು ಇವತ್ತು ಮೆಲೋಡಿ ಸರ್ ರಿಲೀಸ್ ಆಗಿರೋದು. ಇನ್ನೂ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ, ಹೇಗಿತ್ತು ಶೂಟಿಂಗ್? ನಿಮಗೆ ಸಾಂಗಿಗೆ ತಕ್ಕ ಹಾಗೆ ಆ ಒಂದು ವಿಡಿಯೋ ಹೇಗೆ ಬಂದಿದೆ ಅಂತ ಅನ್ನಿಸ್ತಾ ಇದೆ? ಸೊ ತೆರೆ ಮೇಲೆ ನೋಡಿದಾಗ ಹೇಗೆ ಅನಿಸುತ್ತೆ, ಅದ್ರ ಬಗ್ಗೆನೂ ಮಾತಾಡಿ. DOP ಬಗ್ಗೆ ಮಾತಾಡಿ. ಮೇಡಮ್ ಖುಷಿ ಇರುತ್ತೆ. ಅದು ಹೊರಗಡೆ ಬಂದು ಜನ ನೋಡಿದಾಗಲೇ ಅದು ನಿರ್ಧಾರ ಅಷ್ಟೇ. ಅದು ನಮ್ದು ಏನು ಮಾಡೋಕೆ, ನಾವು ಪ್ರಾಮಾಣಿಕ ಕೆಲಸ ಮಾಡಿದ್ದೀವಿ, ದೇವ್ರ ದಯೆಯಿಂದ ಬಿಟ್ಬಿಡೋದು ಅಷ್ಟೇ ಸರ್. ಮಾಧ್ಯಮವನ್ನು ಉದ್ದೇಶಿಸಿ ಕ್ಯಾಮ್ರಾಗೆ ಜನಗಳಿಗೆ ಏನು ಹೇಳ್ತಾರೆ ಹೇಳಿ ಸಾಂಗ್ಸ್ ಬಗ್ಗೆ? ಹಾಂ ಸರ್, ಸ್ವಲ್ಪ ಲೈಟು ಕಣ್ಣಿಗೆ ಹೊಡೆಯುತ್ತೆ. ಹೌದು ಸರ್. ಸರ್ ಅಷ್ಟೇ. ಹಾಡು ಚೆನ್ನಾಗಿದೆ ಅನ್ನೋ ತೃಪ್ತಿ ಇದೆ, ದೇವ್ರ ದಯೆ ಅಷ್ಟೇ. ಓಕೆ, ಸರ್ಗೆ ತೃಪ್ತಿ ಇದೆ. ಇನ್ನು ಹೆಚ್ಚು ಹೆಚ್ಚು ತೃಪ್ತಿ ಸಿನಿಮಾ ನೋಡೋವಂಥವ್ರಿಗೆ, ಹಾಡುಗಳು ನೋಡೋವಂಥವ್ರಿಗೆ ಹೇಳಬೇಕು. ಇವತ್ತು A2 ಮ್ಯೂಸಿಕ್ ಕಂಪ್ನಿನಲ್ಲಿ ಆಡಿಯೋ ರಿಲೀಸ್ ಆಯಿತು. ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ಎಷ್ಟು ಹೆಮ್ಮೆ ಇದೆ ಅದ್ರ ಬಗ್ಗೆ? ಮ್ಯಾಮ್ ನಾನು ತುಂಬ A2 ಮ್ಯೂಸಿಕಲ್ಲಿ ತುಂಬ ಸಿನಿಮಾಗಳಾಗಿದೆ ನಂದು. ನನಗೇನು A2 ಮ್ಯೂಸಿಕ್ ಹೊಸದಲ್ವೇ ಅಲ್ಲ, ತುಂಬ ಹಳೆ ಆತ್ಮೀಯತೆ ಬಟ್ ಆದರೆ ಸಿನಿಮಾ ತಂಡಕ್ಕೆ ಎಷ್ಟು ಖುಷಿ ಇದೆ ಅದರಿಂದ. ನಿಮಗೆ ಆ ಪ್ರೌಡ್ ಇದೆಯಾ? ಪರವಾಗಿಲ್ಲಪ್ಪ, ನನಗೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕು ಅಂತ ಸಿಕ್ತು, ಇವತ್ತು ಅದರಿಂದ ಟೀಮ್ ಕೂಡ ಖುಷಿಯಾಗಿದೆ ಅಂತ? ಮೇಡಮ್ ಅದು ಇಲ್ಲದ ಓವರ್ ಆಲ್ ಇಡೀ ಟೀಮ್ ಇದು ಬ್ಯೂಟಿಫುಲ್ ಟೀಮ್ ಇದು. ಈ ಥರದ ವ್ಯಕ್ತಿಗಳ ಜೊತೆ ಕೆಲಸ ಮಾಡೋಕ್ಕೆ ಪ್ರತಿಯೊಬ್ಬ ನಿರ್ದೇಶಕ, ಮ್ಯೂಸಿಕ್ ಡೈರೆಕ್ಟರ್ಗೆ ಅಥವಾ ಟೆಕ್ನಿಷಿಯನ್ಗೆ ಈ ಥರ ಒಂದು ಟೀಮ್ ಸಿಗಬೇಕು. ಅದಕ್ಕೆ ಅದ್ಭುತವಾದಂಥ ಒಂದು ಟೀಮ್ ಮಾತ್ರ ಇದು. ಅಷ್ಟು ಜನ ಇದ್ದಾರೆ. ಏನು ಸರ್, ಇದು ನಾಗರಾಜ್ ಸರು, ಆಶೀಶ್ ಸರು ಮತ್ತು ವಿಜಯ್ ಸರು, ಎಲ್ಲರೂ ಅಷ್ಟೇ. ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಬೇಕಂದ್ರೆ ಇನ್ನು ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ಇನ್ನೂ ಎಷ್ಟು ಸಿನಿಮಾ ಇರೋ ಸರ್ ನಾನೇ ಮ್ಯೂಸಿಕ್ ಮಾಡ್ತೀನಿ ಅಂತ ಕೇಳ್ಕೊಬೇಕು ಅವ್ರ ಹತ್ರ. ಅಷ್ಟು ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋದು. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಸ್ಟೈಲ್ ಚೆನ್ನಾಗಿದೆ ಅಲ್ವಾ? ನೆಕ್ಸ್ಟ್ ಯಾವುದಾದ್ರೂ ಸಿನಿಮಾದಲ್ಲಿ ಮೋಸ್ಟ್ಲಿ ಈ ಸ್ಟೈಲ್ ನೋಡಿ ನೆಕ್ಸ್ಟ್ ನಾಗರಾಜ್ ಸರ್ ಆ್ಯಕ್ಟಿಂಗು ಕೊಡ್ಬೋದು ಅವಕಾಶ. ಇದು ಪರ್ಸನಲ್ ಆಗ್ಬಿಡೋದಿಲ್ವಾ? ಪರವಾಗಿಲ್ವಾ ಮಾಧ್ಯಮದವ್ರಿಗೆ? ಪ್ರೊಡ್ಯೂಸರ್ ಸರ್ ಏನೋ ವೀಕೆಂಡ್ ಏನು ಮಾಡ್ತಾರೆ ಅಂತ ಕೇಳಿ ಅಂತಾರೆ, ಕ್ಯಾಮ್ರಾ ಮುಂದೆ ಹೇಳೋವಂಥದ್ದಾದ್ರೆ ಹೇಳ್ಬೋದು. ನಾನು ಮೊದಲೆಲ್ಲ ಮ್ಯೂಸಿಕ್ ಅಂತ 7 ದಿವಸ ಇರ್ತಾ ಇದೆ. ಬೆಳಗ್ಗೆವರೆಗೆ ಅಷ್ಟೇ. ಬೆಳಗ್ಗೆ 6 ಗಂಟೆ ಕೂತ್ಕೊಂಡ್ರೆ ರಾತ್ರಿ 2 ಗಂಟೆ ಆಗಲಿ 3 ಗಂಟೆ ಆಗಲಿ ಮ್ಯೂಸಿಕ್ಕೆ ಬರೀ ಕಂಟಿನ್ಯೂಸ್ ವರ್ಕ್ ಮಾಡ್ತಿದ್ದೆ ಇತ್ತು. ಬೇರೆ ಏನು ಇದಿಲ್ಲ. 2 ದಿವಸ ಈಗ ಕೃಷಿಗೆ ಅಂತ ಮೀಸಲಾಗಿಟ್ಟಿದ್ದೀನಿ. ನಾನು ಫ್ರೈಡೇ ನೈಟ್ ಹೊರಟ್ರೆ ಸಾಟರ್ಡೆ ಸಂಡೇ ಕೃಷಿಗೆ ಅಂತಾನೆ. ಕೃಷಿ ಮಾಡ್ತಿರೋದು ನಾನು ಸಾವಯವ ಕೃಷಿನೇ ಯಾಕೆ ಮಾಡ್ತಿರೋದು ಅಂದರೆ, ಇವತ್ತು ನಮ್ಮದು ಪ್ರತಿಯೊಬ್ಬ ಮನುಷ್ಯ ಹಾಳಾಗೋಗ್ತಿರೋದು ಎಲ್ಲದ ಕಾರಣ ಆಹಾರ ಹೊಂದಿದ್ರೆ ಸಾಕು. ಅನ್ನ, ನೀರು, ಗಾಳಿ ಶುದ್ಧವಾಗಿದ್ರೆ ಮನುಷ್ಯ ತುಂಬ ನೆಮ್ಮದಿಯಾದ ಬದುಕು ಅದೇನೆ. ಇದು ಹಾಳಾಗ್ತಿದೆ. ನನಗೆ ತುಂಬ ಸ್ಫೂರ್ತಿ ಅಂದರೆ ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳು ತುಂಬ ನಾನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸಾವಯವ ಕೃಷಿ ಮಾಡ್ತಿದ್ದು. ಈ ಮಣ್ಣು ಹಾಳಾಗುತ್ತೆ, ಬಹುಶಃ ಗೊತ್ತಿರುತ್ತೆ ಮೋಸ್ಟ್ಲಿ ನಿಮಗೆ. ಇನ್ನೊಂದು 10 ವರ್ಷ ಹೋಗ್ತಾ ಏನಂತೆ ಆಹಾರಕ್ಕಾಗಿಯೇ ಹೊಡೆದಾಟ ಆಗೋದಂತೂ ಸತ್ಯ ಇದೆ. ಆಹಾರ ಸಿಗದೇ ಆಹಾರ ಪೂರ್ತಿ ವಿಷಪೂರಿತವಾಗಿ ಮನುಷ್ಯ ಸಾಯೋದೇ ಆಹಾರದಿಂದನೇ. ನಿಮಗೆ ಒಂದು ಸುಮ್ಮನೆ ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾನೇ ಹೊಡೆದಿದ್ದೀನಿ ಪೆಸ್ಟಿಸೈಡ್. ಅಂದರೆ ನಾನು ಸಾವಯವ ಕೃಷಿ ಮಾಡೋಕ್ಕಿಂತ ಮುಂಚೆ ಬೆಳೆಗಳಿಗೆ ಬೆಳಿಬೇಕಾದ್ರೆ ಎಷ್ಟು ವಿಷ ಆಗ್ತಿದ್ವಿ ಅಂತಂದರೆ ಸಾಧ್ಯನೇ ಇಲ್ಲ. ಅದು ನನಗೆ ಮೋಸ್ಟ್ಲಿ ಲಂಗ್ಸು ನನಗೆ ಏನಂತ ಅನ್ಸೋದು ಇನ್ನೂ ಆಗಿ ಮೋಸ್ಟ್ ಹಾಸ್ಪಿಟಲ್ ಕರ್ಕೊಂಡಿದ್ದೆ. ಅಷ್ಟು ವಿಷ ನಾನೇ ಹೊಡೆದಿದ್ದೀನಿ. ಅಷ್ಟು ವಿಷ ಹಾಕಿದ್ದೀನಿ. ಅದನ್ನೇ ಮತ್ತೆ ನಾವೇ ತಿಂತೀವಿ. ನಾನೇ ವಿಷ ಹೊಡೆದು ಮತ್ತು ನಾನೇ ತಿನ್ನೋದು. ಪ್ರತಿಯೊಬ್ಬ ರೈತನೂ ಮಾಡ್ತಾ ಇದ್ದೆ. ನಾನೇ ಸ್ಪ್ರೇ ಮಾಡ್ತೀನಿ, ನಾನೇ ಪೆಸ್ಟಿಸೈಡ್ ಹಾಕ್ತೀನಿ, ಮತ್ತೊಂದು ಹಾಕ್ತೀನಿ, ಅದಾಗ್ತೀನಿ ಮತ್ತು ನಾನೇ ತಿಂತೀನಿ.
ಅದು ನಾನು ಫಸ್ಟ್ ಸಾಯೋದು ಅಂದ್ರೆ ರೈತನೇ, ನಾನೇ ಹೊಡೆದು ನಾನೇ ತಿಂದು ನಾನೇ ಸಾಯೋದು, ಆಮೇಲೆ ಮಿಗ್ದವ್ರಿಗೆ ಹೋಗಿ ಸಾಯಿಸೋದು. ಈ ಥರದೊಂದು ಒದ್ದಾಡದ ಮಧ್ಯೆ ನಾನು ಸಾವಯವ ಕೃಷಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಒದ್ದಾಡ್ತಾ ಇದ್ದೀನಿ. ನನ್ನ ಸರ್ಕಲ್ ಯಾರ್ಯಾರಿದ್ದಾರೆ ನಮ್ಮೂರಲ್ಲಿ ಅಥವಾ ಅವ್ರಿಗೆ ಸಾವಯವ ಕೃಷಿನೇ ಮಾಡಿ ಕಡಿಮೆ ಆಗಿ ಎಲ್ಲರೂ ಹೇಳ್ತಾರೆ ಈಲ್ಡ್ ಕಡಿಮೆ ಬರುತ್ತೆ, ಅದು ಬರಲಿ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ದಿವಸ ಭೂಮಿ ಸರಿ ಭೂಮಿ ಸತ್ತೋಗಿದೆ ಸರ್, ಭೂಮಿ ಸಾಯಿಸ್ಬಿಟ್ಟಿದ್ದೀವಿ ನಾವು, ವಿಷ ಹಾಕಿ ಹಾಕಿ ಭೂಮಿ ನೀರು ಹೋಗ್ತಿಲ್ಲ, ನೀರು ಇಂಧನೇ ಇಲ್ಲ ಭೂಮಿಗೆ. ಇದು ಸ್ವಾಮೀಜಿ ಏನು ಹೇಳ್ತಾರೆ, ಇದು ಅಷ್ಟೇ, ಬಿದ್ದು ನೀರು ನಿಲ್ಲಬೇಕು, ನಿಲ್ಲ ನೀರು ಇದು ಅರಿಯೋ ನೀರು ನಿಲ್ಲಬೇಕು, ನಿಂತ ನೀರು ಹಿಂಗಬೇಕು ಅಂತ. ನೀರಲ್ಲಿ ಸಿಗುತ್ತೆ ಹಂಗಾಗಿಲ್ಲ ಅಂದರೆ. ನೀವು ಯಾವುದೇ ಭೂಮಿ ನೋಡಿ, ಸಾವಯವ ಭೂಮಿ ಬಿಟ್ಟು ಬೇರೆ ಯಾವುದೇ ಭೂಮಿಲೂ ನಿಮ್ಮ ನೀರು ನಂತರ ನಾನು ಅಂದರೆ ಪ್ರಾಕ್ಟಿಕಲ್ ಮಾಡಿ ಹೇಳ್ತಿರೋದು ವಿಷಯನ. ಒಂದು ಭೂಮಿ ನಾನು ಈಗ ಇದು ಮಾಡ್ತಿರೋದು ಕೆಮಿಕಲ್ಲು, ಇನ್ನೊಂದೊಂದು ಅಂದು ಭೂಮಿ ಸಾವಯವ. ನೀರು ಎಷ್ಟು ಚೆನ್ನಾಗಿ ಭೂಮಿಗೆ ಹಿಂಗುತ್ತಂದರೆ ಒಂದು ಹನಿ ಆಚೆ ಹೋಗಲ್ಲ ನೀರಾಚೆ. ಇದು ಆಗಬೇಕಾಗಿರೋದು. ಈ ಬದಲಾವಣೆಗಾಗಿ ನಾನು ಕೃಷಿಲಿ ಒಂಚೂರು ಸೀರಿಯಸ್ ಆಗಿ ತೊಡಸ್ಕೊಂಡಿರೋದು. ಅದು ಸಾವಯವ ಕೃಷಿನ ತೊಡಸ್ಕೋಬೇಕು. ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇ, ಸಾವಯವ ಕೃಷಿ. ನೀವು ಸ್ವಲ್ಪ ಕಾಸು ಜಾಸ್ತಿ ನಿಮಗೆಲ್ಲ ಮೋಸ ಮಾಡ್ತಾರೆ ಸರ್, ಇಲ್ಲೆಲ್ಲೋ ಅದು ಇದಲ್ಲ, ಈ ಎಂತ ಮಾಟಿಗೆ ಇರೋದು ಇನ್ಸರೋದು ಅದರೆಲ್ಲ ಸಿಕ್ಕಾಪಟ್ಟೆ ಮೋಸ ಮಾಡ್ತಾರೆ. ಎಲ್ಲ ಪೆಸ್ಟಿಸೈಡ್ ಹಾಕಿ ಏನೋ ಮಾಡಿ ನಿಮ್ಗೇನು ಗೊತ್ತಾಗುತ್ತೆ? ತಗೊಂತೀರ, ಹೌದಾ ತಗೊಂತೀರ, ತಿಂತೀರಾ, ಸಾಯೋದೇ ಮನುಷ್ಯ ವಿಷದಿಂದ ಸರ್. ಬದಲಾಗಲೇಬೇಕು, ಇದು ಬದಲಾಗದೆ ಹೊರತು ಮತ್ತೇನಿಲ್ಲ. ಇದು ಖುಷಿ ಸಿಗ್ಬೇಕಾದಲ್ಲದೆ ಒಳ್ಳೆ ಆಹಾರ, ಶುದ್ಧವಾದ ಆಹಾರ, ಶುದ್ಧವಾದ ನೀರು, ಶುದ್ಧವಾದ ಗಾಳಿ ಬೆಳಕು ಸಿಕ್ಬಿಟ್ರೆ ಅತ್ಯದ್ಭುತ, ಅದೇ ಬದುಕುತ್ತಮ. ಅದಕ್ಕಾಗಿ ಕೃಷಿಲಿ ಒಂಚೂರು ಆ ಕಡೆ ಜಾಸ್ತಿ ಒಂಚೂರು ವೆರಿ ಗುಡ್ ಮೆಸೇಜ್. ಒಂದು ಚಪ್ಪಾಳೆ ಮೂಲಕ ನಿಮ್ಮ ವೃತ್ತಿಗೆ ಪ್ರವೃತ್ತಿಗೆ ಆಲ್ ದಿ ಬೆಸ್ಟ್ ಸರ್ ನಮ್ಮ ಕಡೆ.